ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ, ಆವ್ರೇಜ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕು. 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ಆವ್ರೇಜ್ ಪ್ರಾಫಿಟ್ ಫಸ್ಟ್. ಸೊ ಪ್ರಾಫಿಟ್ಸ್ 2009, 2010, 2008 ಉಂಟಾ, 2012 ಸರಿಯಾ? 9, 10, 11, 12. 9, 12,200, then 15,000, then 2,000 loss, then last 2012, 21,000. So here ಎಷ್ಟಾಗ್ತದೆ? ಸೊ ಪ್ರಾಫಿಟ್ 48,200 ಬರ್ತದೆ, 2,000 ಲಾಸ್. ಸೊ ಲಾಸ್ ಅನ್ನು ಮೈನಸ್ ಮಾಡಬೇಕು. ಸೊ ಟೋಟಲ್ ಎಷ್ಟಾಗ್ತದೆ? 46,200 ಟೋಟಲ್ ಪ್ರಾಫಿಟ್ ಆಗ್ತದೆ. ಲಾಸ್ ಇದ್ದದನ್ನು ಈ 3 ಸಮ್ಮಿಂದ ಮೈನಸ್ ಮಾಡಬೇಕು, ರೈಟ್? ಸೊ ಟೋಟಲ್ ಪ್ರಾಫಿಟ್ ಇಸ್ 46,200. Now average profit is equal to 46,200 divided by ಎಷ್ಟು ವರ್ಷ ತಗೊಂಡಿದ್ದೀವಿ? 4 ವರ್ಷದ್ದು. ಸೊ 4 ಎಷ್ಟಾಯ್ತು? 11,550 ಆಯ್ತು. ಇದೇನು ಆವರೇಜ್ ಪ್ರಾಫಿಟ್. ಈಗ ಅಲ್ಲಿ ಏನು ಹೇಳಿದ್ದಾರೆ? ರೆಮ್ಯೂನರೇಷನ್ ಫ್ರಮ್ ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಆಫ್ ದ ಪ್ರೊಪ್ರೈಟರ್ ಈಸ್ ಟೇಕನ್ ಆಸ್ 3,600 ಪರ್ ಆ್ಯನಮ್. ಅಂದರೆ ಒಂದು ವೇಳೆ ಬಿಸ್ನೆಸ್ ಮಾಡದಿದ್ರೆ ಅವನು ಪ್ರೊಪ್ರೈಟರ್, ಅವನಿಗೆ ಬೇರೆ ಕಡೆ ಎಷ್ಟು ಸಿಕ್ತಿತ್ತಂದ್ರೆ 3,600 ಪರ್ ಆ್ಯನಮ್ ಸಿಕ್ತಿತ್ತಂತೆ. ಅದನ್ನು ಮೈನಸ್ ಮಾಡಬೇಕು ಪ್ರಾಫಿಟಿಂದ, ರೈಟ್? ಅರ್ಥ ಆಯ್ತಾ? ಡಿಫರೆನ್ಸ್ ಏನು ಅಂತ, ಅವನು ಬಿಸ್ನೆಸ್ ಮಾಡಿದ್ರಿಂದ ಮತ್ತೆ ಬೇರೆ ಎಂಪ್ಲಾಯ್ಮೆಂಟ್ ಇದೆ, ಅದನ್ನು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ತೇವೆ. ಎಕನಾಮಿಕ್ಸ್ ಅಲ್ಲಿ ಓದಿರ್ಬೇಕಲ್ಲ, ಆಪರ್ಚುನಿಟಿ ಕಾಸ್ಟ್ ಅಂದ್ರೆ ಕಾಸ್ಟ್ ಆಫ್ ಬೆಸ್ಟ್ ಆಪರ್ಚುನಿಟಿ ಫಾರ್ ಗಾಡ್. ಒಂದು ಡಿಸಿಷನ್ ಮಾಡುವಾಗ ಆ ಡಿಸಿಷನ್ ನ ಬದಲಿಗೆ ಬೇರೆ ಬೆಸ್ಟ್ ಡಿಸಿಷನ್ ಏನ್ ಇರ್ತಿತ್ತು ಅದರ ಕಾಸ್ಟ್ ಅನ್ನು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ತೇವೆ. ಸೊ ಲೆಸ್ ರೆಮ್ಯುನರೇಷನ್ 3,600 ಪರ್ ಆ್ಯನಮ್. ಸೊ ಎಷ್ಟಾಯ್ತು? 7,950 is the average adjusted profit. 7,950 is average adjusted profit. Now you have to deduct normal profit from the average adjusted profit to find out the super profit, right? So super profit, average adjusted profit ಅಲ್ಲೇ ಕಂಟಿನ್ಯೂ ಮಾಡಬಹುದು ಬೇಕಿದ್ರೆ. 7,950 ಮೈನಸ್ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಎಷ್ಟು? ಇಲ್ಲಿ 2 ರೇಟ್ ಕೊಟ್ಟಿದ್ದಾರೆ ಅಲ್ಲಿ, ರೈಟ್? ಒಂದು ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಇನ್ನೊಂದು ರೇಟ್ ಆಫ್ ರಿಸ್ಕ್ ಆನ್ ಕ್ಯಾಪಿಟಲ್ ಇನ್ವೆಸ್ಟೆಡ್. ಸೊ ನಾರ್ಮಲ್ ರೇಟ್ ಫೈಂಡ್ ಔಟ್ ಮಾಡಲಿಕ್ಕೆ ಇದು 2 ಆ್ಯಡ್ ಮಾಡ್ಕೊಳ್ಬೇಕು, ರಿಸ್ಕ್ ಮತ್ತೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ 2 ಸೇರಿಸಿದ್ರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಸಿಗ್ತದೆ ನಿಮಗೆ. ಸೊ ಹಿಯರ್ 10% ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಲ್ಲಿ ಕೊಟ್ಟಿದ್ದಾರಲ್ವಾ, 50,000 ಅಂತ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ಟೇಕನ್ ಆಸ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಎಷ್ಟು? 5,000. ಸೊ ಸೂಪರ್ ಪ್ರಾಫಿಟ್ ಎಷ್ಟು? 2,950. So goodwill is 3 years purchase of super profit. So 2,950 into 3 is it 8,880? Rupees 8,850.
rupees 8,800.